ಎಲ್ರಿಗೂ ನಮಸ್ಕಾರ. ಏನು ನಿನ್ನೆ ತಾನೇ ನಡೆದಿರ್ತಕ್ಕಂಥ ಸಮಾವೇಶದಲ್ಲಿ ಹಿಂದಿ ವಿಚಾರವಾಗಿ ಸುಮಾರು 150ರಿಂದ 200 ಜನ ಶಿಕ್ಷಕರು ಬಂದು ಸರ್ ಈ ಥರ ಹಿಂದಿಗೆ ಸರ್ಕಾರದಿಂದ ಪ್ರಾಬ್ಲಮ್ ಮಾಡ್ತಿದ್ದಾರೆ, ಹಿಂದಿಯನ್ನು ತೆಗಿತಾ ಇದ್ದಾರೆ, ನಮಗೆ ಅನ್ಯಾಯ ಆಗ್ತಿದೆ ಸರ್, ಬಹುಶಃ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಅನ್ಯಾಯ ಆಗ್ತದೆ, ಇದ್ರ ಬಗ್ಗೆ ತಾವು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅನ್ನೋ ಕಾರಣಕ್ಕಾಗಿ ನನಗೆ ಮನವಿ ಕೊಟ್ಟಾಗ ನಾನು ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಗೋ ಥರ ನಾನು ಅಧಿವೇಶನದಲ್ಲಿ ಮಾತಾಡ್ತೀನಿ, ನಿಮ್ಮ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ, ನಿಮ್ಮ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂತ ನಾನು ಹೇಳಿದೆ. ಕೆಲವು ಮಾಧ್ಯಮ ಮಿತ್ರರು ಕೂಡ, ಕೆಲವು ಸಂಘಟನೆಗಾರರು ಕೂಡ ಇದ್ರ ಬಗ್ಗೆ ತಿಳಿ ಹೇಳಿದ್ದಾರೆ. ನಾನು ಹೇಳಿದ್ದು, ನಾನು ಕೂಡ ಒಬ್ಬ ಕನ್ನಡ ಪ್ರೇಮಿ, ಕನ್ನಡಗೋಸ್ಕರ ನಾನು ಕೂಡ ಇದ್ದೀನಿ, ನಾನು ಕೂಡ ಕನ್ನಡದಲ್ಲಿ ನೆಲೆಸಿದ್ದೀನಿ. ಬಟ್ ಏನಂತಂದ್ರೆ ಕೆಲವರು ಏನಂತಂದ್ರೆ ಹಿಂದಿ ಬೇಕು ಅಂತ ಮಂಜುನಾಥ್ ಅವರು ಹೋರಾಡ್ತಾರೆ ಅಂತ ನಾನು ಹೇಳಿದ್ದು, ಹಿಂದಿ ಟೀಚರ್ಗೆ ಅನ್ಯಾಯ ಬಿಡಲ್ಲ ಅಂತ ಹೇಳಿದ್ದು. ದಯವಿಟ್ಟು ಒಂದು ವೇಳೆ ಏನಾದರೂ ನನ್ನ ಹೇಳಿಕೆಯಿಂದ ಏನಾದರೂ ಕೆಲವರಿಗೆ ಏನಾದರೂ ಮುಜುಗರ ಅನಿಸಿದ್ರೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಉದ್ದೇಶ ಬಂದು ಹಿಂದಿ ಶಿಕ್ಷಕರು ಯಾರಿದ್ದಾರೆ ಅವರ ಕುಟುಂಬಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದು. ನಾನು ಕೂಡ ನಮ್ಮ ಕನ್ನಡ ಭಾಷೆ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ಇದನ್ನ ಬೇರೆ ಅರ್ಥಕ್ಕೆ ತಗೊಂಡೋಗೋದು ಬೇಡ ಅಂತ ತಮ್ಮಲ್ಲಿ ಎಲ್ರಿಗೂ ನಾನು ಕೇಳ್ಕೊತೀನಿ.